ಮಾಜಿ ಶಾಸಕರು ಹಿರಿಯರು ಬಿ.ಸಿ. ನಾಗೇಶ್ರವರು ಒಂದು ಅಕಾಲಿಕ ಮರಣ ನಮ್ಮಿಂದ ದೂರ ಆಗಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಆತ್ಮಕ್ಕೆ ಚಿರಶಾಂತಿಯನ್ನ ಮತ್ತು ಅವರ ಕುಟುಂಬಕ್ಕೆ ಧೈರ್ಯವನ್ನ ಒಂದು ಶಕ್ತಿನ ಕೊಡ್ತಕ್ಕಂಥದ್ದು ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ನಾಗೇಶ್ರವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವ್ರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದಂಥವ್ರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಅವರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಜಾತ ಶತ್ರು. ಎಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು. ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಮತ್ತು ಬಹಳ ವಿಶೇಷ ಅಂದ್ರೆ ಅವರ ಧರ್ಮಪತ್ನಿಯು ಕೂಡ ಸೇವಾ ಭಾರತಿಯಲ್ಲಿ ಸೇವೆನ ಸಲ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಅಂದ್ರೆ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅಂತ ಒಬ್ಬ ಹಿರಿಯ ನಾಯಕರು ನಮ್ಮೊಂದಿಗೆ ಇಲ್ಲ ಇವತ್ತು. ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅಂತ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೇನೆ. ಮಾಜಿ ಶಾಸಕರು ಹಿರಿಯರು ಬಿ.ಸಿ. ನಾಗೇಶ್ರವರು ಒಂದು ಅಕಾಲಿಕ ಮರಣ ನಮ್ಮಿಂದ ದೂರ ಆಗಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಆತ್ಮಕ್ಕೆ ಚಿರಶಾಂತಿಯನ್ನ ಮತ್ತು ಅವರ ಕುಟುಂಬಕ್ಕೆ ಧೈರ್ಯವನ್ನ ಒಂದು ಶಕ್ತಿನ ಕೊಡ್ತಕ್ಕಂಥದ್ದು ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ತಮಗೆಲ್ಲ ಗೊತ್ತಿದೆ, ನಾಗೇಶ್ರವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವ್ರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದಂಥವ್ರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಅವರ ಸೇವೆನ ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಜಾತ ಶತ್ರು. ಎಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು. ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಮತ್ತು ಬಹಳ ವಿಶೇಷ ಅಂದ್ರೆ ಅವರ ಧರ್ಮಪತ್ನಿಯು ಕೂಡ ಸೇವಾ ಭಾರತಿಯಲ್ಲಿ ಸೇವೆನ ಸಲ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಅಂದ್ರೆ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅಂತ ಒಬ್ಬ ಹಿರಿಯ ನಾಯಕರು ನಮ್ಮೊಂದಿಗೆ ಇಲ್ಲ ಇವತ್ತು. ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅಂತ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೇನೆ.